ಎಲ್ಲರಿಗೂ ನಮಸ್ಕಾರ. ನೋಡಿ ಇವತ್ತೊಂದು ನಾವು ಕಾಯಿ ಬುತ್ತಿ ಅಂತ ಮಾಡೋದನ್ನು ನೋಡೋಣ. ಕಾಯಿ ಬುತ್ತಿ ಅಂದರೆ ಮೊಸರು ಬುತ್ತಿನೂ ಮಾಡ್ತಾರೆ, ಕಾಯಿ ಬುತ್ತಿನೂ ಮಾಡಬಹುದು ಅದೇ ಥರ. ಈಗ ನೋಡಿ ಇದಕ್ಕೆ ಒಂದು 3 ಲೋಟ ಅಂದರೆ 1 kg ಅಳತೆ ಅಕ್ಕಿ ಹಾಕಿದ್ದೀನಿ ನಾನು. ಅದಕ್ಕೆ ಒಂದು ತೆಂಗಿನಕಾಯಿ ಫುಲ್ ಬೇಕು. ಅದಕ್ಕೆ ಒಂದು ತೆಂಗಿನಕಾಯಿ ಫುಲ್ ಬೇಕು. ಅದನ್ನು ರುಬ್ಬಿ ಹಾಕ್ಕೋಬೇಕು. ಅದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಇವಾಗ ಏಲಕ್ಕಿ, ಲವಂಗ, ಆಮೇಲೆ ಸ್ವಲ್ಪ ಚಕ್ಕೆ, ರುಬ್ಬಿದಂಥ ಒಂದು ದೊಡ್ಡದೊಂದು ತೆಂಗಿನಕಾಯಿ ಫುಲ್ಲು ಅದನ್ನು ಹಾಕ್ಕೋಬೇಕು ಇದಕ್ಕೇ. ಆಮೇಲೆ ಹಸಿ ಶುಂಠಿ, ಆಮೇಲೆ ಈ ಸ್ಪೂನ್ ಅಳತೆಯಿಂದ ಒಂದು 3 ಸ್ಪೂನ್ ಗಸಗಸೆ. ಅಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಂಡು ನಡೀತೈತೆ. ಗಸಗಸೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡಿ. ನೈಸಾಗಿ ರುಬ್ಕೊಂಡಿದ್ದೀನಿ ಈಗಾಗಲೇ ಅದನ್ನೆಲ್ಲ. ಅನ್ನ ಇನ್ನೂ ಅಳ್ಕೊತಿರ್ಬೇಕು. ಇದಕ್ಕೆ ಒಂದು ಅಕ್ಕಿಗೆ 2 ಲೋಟ ನೀರು ಹಾಕಿಟ್ಟಿರಬೇಕು. ಅದು ತೀರಾ ಮೆತ್ತಗಾಗಬಾರ್ದು ಅನ್ನ ಇದು ನೋಡಿ. ಈಗ ಅದನ್ನು ಕೊಬ್ಬರಿದೆಲ್ಲ ಹಾಕಿಬಿಟ್ಟು ತೊಳೆದದ್ದನ್ನು ಇದಕ್ಕೆಲ್ಲ ಹಾಕ್ಕೊಂಬಿಟ್ಟು ಅದನ್ನು ಮತ್ತೆ ಮುಚ್ಚಿಡ್ಬೇಕು. ಗ್ಯಾಸ್ ಆಫ್ ಮಾಡಿರಬಾರ್ದು, ಹಾಗೆ ಇದು ಮಾಡಬೇಕು, ಮುಚ್ಚಿಟ್ಟಿರಬೇಕು. ಮೊದಲೇ ಉಪ್ಪು ಹಾಕಿಟ್ಟಿರ್ಬೇಕು ಅನ್ನಕ್ಕೆ ನೋಡಿ. ಫುಲ್ಲು ಚೆನ್ನಾಗಿದಾಗಿದೆ. ಸ್ವಲ್ಪ ದಿನ ವೀಡಿಯೋ ಹಾಕೋದು ಲೇಟ್ ಆಯಿತು ನಂದು. ಶ್ರೀಶೈಲಕ್ಕೆ ಬೇರೆ ಹೋಗಿದ್ದೆ. ಆ ಶ್ರೀಶೈಲ ವೀಡಿಯೋನೂ ಹಾಕ್ತೀನಿ ನಾನು, ಎಲ್ಲೆಲ್ಲಿ ಹೋಗಿದ್ದೆ ಅಂತ. ಆದರೆ ದರ್ಶನ ಮಾಡ್ಸೋಕ್ಕಾಗಲ್ಲ ಮಲ್ಲಯ್ಯಂದು, ಯಾಕಂದರೆ ಒಳಗಡೆ ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡೋದಿಲ್ಲ. ಸಾಕ್ಷಿ ಗಣಪ ಅವ್ರನ್ನೆಲ್ಲ ತೊಗೊಂಬಂದಿದ್ದೀನಿ, ಸ್ವಲ್ಪ ದೂರದಿಂದ ತೊಗೊಂಬಂದಿದ್ದೀನಿ. ಇದು ನೋಡಿ. ಇವಾಗ ಅದನ್ನೆಲ್ಲ ಅನ್ನ ಆರಿದ ಮೇಲೆ ಅದನ್ನು ಚೆನ್ನಾಗಿ ಸ್ಪೂನಿಂದ ಮೊದಲು ಚೆನ್ನಾಗಿ ಕದಕಬೇಕು. ಫುಲ್ಲೆಲ್ಲ ಸ್ನ್ಯಾಶ್ ಮಾಡ್ಕೋಬೇಕು. ಆಮೇಲೆ ಹಾಲಿನ ಕೆನೆ, ಮೊಸರು. ಹಾಲು 1 ಕಪ್ಪು, ದೊಡ್ಡದೊಂದು ಕಪ್ ಅಳತೆ ಹಾಕ್ಕೋಬೇಕು. ಅಂದರೆ ನಮಗೆ ಅದು ಬುತ್ತಿ ಕಟ್ಟೋಕ್ಕೆ ಎಷ್ಟು ಅಳತೆ ಬೇಕಾಗುತ್ತೋ ಅಷ್ಟು ಹಾಕ್ಕೋಬೇಕು. ಹುಳಿ ಕಡಿಮೆ ಬೇಕನ್ನೋರು ಸ್ವಲ್ಪ ಮೊಸರನ್ನು ಕಡಿಮೆ ಹಾಕ್ಕೊಂಡು, ಯಾಕಂದರೆ ಅದು ಕಡಿಮೆ ಹಾಕ್ಕೊಂಡು ಕಲಿಸ್ಕೋಬೇಕು. ಯಾಕಂದರೆ ನಾವು ನಾಳೆವರೆಗೂ 3 ದಿನ ಇಟ್ಕೊಂಡು ಬೇಕಾದರೂ ತಿನ್ಬೋದು. ನೀವು ಫ್ರಿಜ್ಜಲ್ಲೇ ಇಡಬೇಕಂತೇನಿಲ್ಲ, ನೀವು ಹೊರಗಡೆ ಇಟ್ಟರೂ ಇದನ್ನು ಮಾಡ್ಕೋಬೋದು. ಯಾಕಂದರೆ ಮೊಸರು ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಆಗಿಬಿಡುತ್ತೆ ಮರುದಿನಕ್ಕೆ. ಅದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಕಡಲೆ ಪುಡಿ, ಶೇಂಗಾ ಪುಡಿ ಆ ಥರ ಹಾಕ್ಕೊಂಡು ಇದನ್ನು ಮಾಡಬೇಕು, ತಿನ್ನಬೇಕು. ಇದಕ್ಕೆ ಉಪ್ಪಿನಕಾಯಿ ನೋಡಿ. ಅದನ್ನು ಹಾಲಿನಲ್ಲಿ ಕೈ ಎದ್ಕೊಂಡು ಈ ಥರ ಉಂಡೆ ಕಟ್ಟಿ ಈ ಥರ ಓಲ್ ಮಾಡಿ ಇಡಬೇಕು. ದೃಷ್ಟಿ ಆಗಬಾರ್ದು ಅನ್ನೋ ಉದ್ದೇಶಕ್ಕಷ್ಟೇ. ಬೆಳ್ಳಗಿರುತ್ತಲ್ಲ, ದೃಷ್ಟಿ ಆಗಬಾರ್ದು. ನೋಡಿದ್ದಕ್ಕೆ ಧನ್ಯವಾದಗಳು.